ಲೆಟ್ಸ್ ಗೋ. ಹಲೋ ಫ್ರೆಂಡ್ಸ್, ನಾನು ಇವಾಗ ಪಾಂಡಿಚೇರಿಲಿದ್ದೀನಿ. ಬನ್ನಿ ಬೀಚ್ ಹತ್ರ ಹೋಗೋಣ. ಒಳ್ಳೆ ವ್ಯೂ ತೋರಿಸ್ತೀನಿ. ಹಲೋ ಹಾಯ್ ಫ್ರೆಂಡ್ಸ್, ನಾನಿದ್ದೀನಿ ಇವಾಗ ಪಾಂಡಿಚೇರಿ ಬೀಚ್ ಹತ್ರ ಹೋಗ್ತಾ ಇದ್ದೀನಿ. ಫುಲ್ಲು ಕ್ರೌಡ್ ಇದೆ, ಬಟ್ ಫುಲ್ಲು ಹೆವಿ ಜನ. ಒಳ್ಳೆ ಕ್ರೌಡ್ ಇತ್ತು ನೋಡಿ. ನೋಡ್ತಿದ್ರೆ ಒಂದು ಕಡೆಯಿಂದ ಸ್ವರ್ಗ ಫ್ರೆಂಡ್ಸ್. ಯಾವುದೋ ನಾವು ಬಂದಿರೋ ದಿನನೇ ಒಳ್ಳೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಭೂಮಿ ಗುಂಡುಗಿದೆ, ಸುತ್ತುತ್ತಾ ಇದೆ, ಆದ್ರೂ ಒಂಚೂರು ನೀರ್ ಚೆಲ್ಲಲ್ಲ, ಮನುಷ್ಯ ತಲೆ ಸುತ್ತ ಬೀಳಲ್ಲ. ಹೇಗೆ? ಏನ್ ಗ್ರೇಟು, ಯಾರಿಗೂ ಉಳಿದಿರ್ಲಿಲ್ಲ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಫ್ರೆಂಡ್ಸ್. ಸ್ಟೇಜ್ ಮೇಲೆ ಸಾಂಗ್ ಮಾಡಿ ಸ್ಟಾರ್ಟ್ ಮಾಡೋರು. ಏನು Congratulations, brother. ಫ್ರೆಂಡ್ಸ್, ಬರೀ ಇದನ್ನೇ ನೋಡ್ತಾ ಹೋದರೆ ಬೀಚ್ ನೋಡೋದು ಯಾವಾಗ? ಬನ್ನಿ ಬೀಚ್ ಹತ್ರ ಹೋಗೋಣ. ಇವಾಗ ಮೊದಲಿಗೆ ಬೀಚ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಮಹಾತ್ಮ ಗಾಂಧೀಜಿ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ. ಅದಾದ ನಂತರ ನಾವು ಬೇರೆ ಜೊತೆಗೆ ಬಂದು ಈ ಥರ ಪ್ಲೇಸ್ನ ನೋಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಬಟ್ ಒಬ್ಬನೇ ಬಂದು ಈ ಥರ ಒಂದು ಕ್ಷಣನ ಕಳೆಯೋದಿದೆಯಲ್ಲ, ಜೀವನದಲ್ಲಿ ಒಂದು ಸಾಧನೆ ಅಂತ ಅಬ್ಬಬ್ಬಬ್ಬ ಲ್ಯಾಟ್ರಿ. ನನಗಂತೂ ಫ್ರೆಂಡ್ಸ್ ಸಮುದ್ರ ನೋಡಿದ್ರೆ ಸ್ವರ್ಗ ನೋಡಿದಷ್ಟೇ ಖುಷಿ. ಯಾಕಂದರೆ ನನಗೆ ಎಷ್ಟೇ ನೋವಿರಲಿ, ಎಷ್ಟೇ ಕಷ್ಟ ಇರಲಿ, ಬಟ್ ಅದನ್ನು ಕಳೆಯುವಂಥ ಜಾಗ ಈ ಒಂದು ಸಮುದ್ರದ ಅಲೆ. ಇದನ್ನು ನೋಡಿದ ಮೇಲೆ ನನಗಂತೂ ಇನ್ನೊಂದು ಆ ಕ್ಷಣನ ಲೈಫಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ. ನನ್ನ ಜೀವನದಲ್ಲಿ ಒಳ್ಳೆ ನೆಮ್ಮದಿ ಅಂತಂತ ಎಷ್ಟೇ ನೋವಿದ್ರು ಅದನ್ನು ಕಳ್ಕೋಬೇಕು ಅಂತಂದರೆ ಈ ನದಿ, ಈ ಸಮುದ್ರ ತೀರದ ಮಧ್ಯೆ ಬಂದರೆ ಇದ್ರಲ್ಲಿ ಸಿಗೋ ಒಂದು ನೆಮ್ಮದಿ ಬೇರೆ ಯಾವುದೂ ಸಿಗಲ್ಲ. ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನೇನೋ ಟೈಮ್ ಆಗ್ತಾಯಿತ್ತು. ನಾನು ಸ್ವಲ್ಪ ಗಾಡಿ ಹತ್ರ ಹೋಗ್ಬೇಕಿತ್ತು. ಗಾಡಿನ ಅಲ್ಲೇ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೆ. ಇವಾಗ ಎಲ್ಲ ನೋಡಿ ಖುಷಿ ಆಯಿತು ತುಂಬ. ಹೊರಡೋ ಟೈಮ್ ಆಯಿತು. ಇಲ್ಲಿ ಆಟೋದಲ್ಲೆಲ್ಲ ಫುಲ್ಲು ಕಾಸ್ಟ್ಲಿ, ಆಟೋದಲ್ಲೆಲ್ಲ ಹೋಗೋಕ್ಕಾಗಲ್ಲ. ಬಟ್ ಆಮೇಲೆ ಆಟೋದಲ್ಲಿ ಹೋಗ್ತೀನಿ ಅಂತಂದರೆ ಅದು ಸಪ್ರೇಟ್ ಆಟೋ ಇದೆ. ಅದು ಯಾವ ಥರ ಅಂದರೆ ವಿಡಿಯೋದಲ್ಲಿ ನೋಡಿ ಅದು ಹಾಕಿದ್ದೀನಿ. ಬಟ್ ಪಾಂಡಿಚೇರಿಲಿ ಸಿಂಗಲಾಗಿ ಆಟೋ ಮಾಡ್ಕೊಳ್ತೀನಿ ಅಂದರೆ ತುಂಬ ಮೋಸ. ಬಟ್ ಗೂಡ್ಸ್ ಸಪ್ರೇಟ್ ಆಟೋಗಳಿದೆ. ಎಷ್ಟೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರು, ಆಟೋದಲ್ಲಿ ಟ್ರಾವೆಲ್ ಮಾಡಿದ್ರು ಬರೀ 10 ರೂಪಾಯಿ. ನೋಡೋಕ್ಕಂತೂ ತುಂಬ ಪ್ಲೇಸಸ್ಗಳಿದ್ದಾವೆ ಫ್ರೆಂಡ್ಸ್, ಆದರೆ ಟೈಮ್ ಸಾಲ್ತಾ ಇಲ್ಲ ಅಷ್ಟೇ. ನೋಡಿ ನೀರ ಹತ್ರ ಎಲ್ಲರೂ ಆಟ ಆಡ್ತಾಯಿದ್ದಾರೆ. ನಾವು ಇರಲಿ ಅಂತ ನಮ್ಮದು ಒಂದು ಕೈ ತೋರಿಸೋದು. ಹಂಗೆ ಹೋಗ್ತಾ ಪಾರ್ಕು ಏನು ಅದ್ಭುತವಾಗಿದೆ ಅಂದರೆ ಸಖತ್ತಾಗಿ ಮಡಗಿದ್ದಾರೆ. ಎಲ್ಲ ಇಂಟೀರಿಯರ್ಗಳು ನೋಡೋದಕ್ಕಾಗಲಿ ಆ ಒಂದು ಸ್ಪೇಸ್ಗೆ ಹೋದರೆ ಹೊರಗಡೆ ಬರೋಕ್ಕೆ ಮನಸ್ಸಿರಲ್ಲ. ಬಟ್ ಟೈಮ್ ಆಗಿದೆ, ಓಡಲೇಬೇಕು, ಇಲ್ಲ ಅಂದರೆ ಇಲ್ಲೇ ಎತ್ಕೋಬೇಕಾಗುತ್ತೆ. ಹಂಗಾಗಿ ಹೋಗ್ತಾಯಿದ್ದೀನಿ. ನೋಡಿ ಇದೆ ಹೇಳಿದ ಗೂಡ್ಸ್ ವೆಹಿಕಲ್. ಓಕೆ ಫ್ರೆಂಡ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ,
ಸಾಕು. ನಿಮ್ಮಿಂದ ನಾನು ಅದೊಂದೇ ಬಯಸೋದು. ಓಕೆ ಬಾಯ್.